ಆ ಭಗವಂತನ ವಾರ್ತೆಗಾಗಿ ನನ್ನ ತಲೆ ಅಲ್ಲಾಡಿದರೆ ತುಂಬ ಪುಣ್ಯ ಬಂದಿರೋದು. ಯಾಕೆಂದರೆ ಮನುಷ್ಯ ಪ್ರಾಣಿಗೆ ತಿಳಿದದ್ದನ್ನು ಉಳಿಸಿಕೊಳ್ಳಬಹುದು, ಬೆಳೆಸಿಕೊಳ್ಳಬಹುದು, ಇನ್ನೊಬ್ಬನಿಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಇನ್ಯಾವ ಪ್ರಾಣಿಗೂ ಇಲ್ಲ. ನಮ್ಮ ಅರಣ್ಯಕಾಚಾರ್ಯರು ವಿಷ್ಣುತೀರ್ಥರು ಸಾರೋದ್ಧಾರದಲ್ಲಿ ಒಂದು ಪದ್ಯಕ್ಕೆ ಒಂದು 10 ಅರ್ಥವನ್ನು ಬರೆದಿದ್ದಾರೆ. ಶೃಣ್ವನ್ ಗೃಣನ್ ಸಂಸ್ಮರಯನ್ಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಪ್ರಾಯ 4ನೇ ಪ್ರಕರಣದಲ್ಲಿ ಬರುವಂತಹ ಶ್ಲೋಕ ಇರಬೇಕು, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ. ಈ ಶ್ಲೋಕ ಬಂದು ಮೂಲತಃ ದಶಮಸ್ಕಂದ ಭಾಗವತದಲ್ಲಿ ಗರ್ಭಸ್ತುತಿಯಲ್ಲಿ ಬರುವಂಥದ್ದು. ಕೃಷ್ಣ ದೇವಕಿಯ ಗರ್ಭದಲ್ಲಿ ಕೂತಾಗ ಬ್ರಹ್ಮದೇವರು ಮಾಡಿದ ಸ್ತೋತ್ರ ಇದು. ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ವಿಷ್ಣುತೀರ್ಥರು ಅರಣ್ಯಕಾಚಾರ್ಯರು ಬರೀತಾರೆ, ಶೃಣ್ವನ್ ಕೇಳೋದು, ಶ್ರಾವಯನ್ಶ್ಚ ಅಂದರು. ಬರೀ ನೀನು ಕೇಳೋದಲ್ಲಪ್ಪ, 4 ಜನಕ್ಕೆ ಕೇಳುವಂತೆ ನಿನಗೆ ತಿಳಿದದ್ದನ್ನು ಹೇಳು ಅಂತಾರೆ. ಹೇಳುವುದರಿಂದ ತುಂಬ ಪುಣ್ಯ ಇದೆಯಂತೆ. ಘೃಣನ್ ಉಚ್ಚಾರಣೆ ಮಾಡು, ಉಚ್ಚಾರಯನ್ಶ್ಚ 4 ಜನದ ಕೈಯಲ್ಲಿ ಅದನ್ನು ಹೇಳಿಸು, 4 ಜನಕ್ಕೆ ಅದನ್ನು ಪಾರಾಯಣ ಮಾಡಿಸು, ತುಂಬ ಪುಣ್ಯ ಇದೆಯಂತೆ. 4 ಜನ ಬರೀ ಕೇಳೋದಲ್ಲ, ಅದನ್ನು ಜೋರಾಗಿ ಸಾಮೂಹಿಕವಾಗಿ ಪಾರಾಯಣ ಮಾಡುವಂತೆ ಮಾಡು, ಅದು ತುಂಬ ಪುಣ್ಯ ಅಂತ. ಅದು ಎಂಥ ಪುಣ್ಯ ಅಂದರೆ, ಹೇಳಿಕೊಟ್ಟ ಪಾರಾಯಣವನ್ನು ಶಿಷ್ಯ ಪಾರಾಯಣ ಮಾಡಿದರೆ ಶಿಷ್ಯನಿಗೆ ಪುಣ್ಯ ಬರೋದಷ್ಟೇ ಅಲ್ಲ, ಗುರುಗಳಿಗೆ ಅವನಕ್ಕಿನ್ನ ಡಬ್ಬಲ್ ಪುಣ್ಯ ಬರತ್ತಂತೆ. ಈ ಸ್ವಾರ್ಥ ಇರೋದಂತೆ. ಇದು ನಿಜವಾದ ಸ್ವಾರ್ಥ ಇರಬೇಕಾದದ್ದು. ನಾನು ಪಾಠ ಹೇಳಿಕೊಡಬೇಕು, ಆ ಪಾಠ ಹೇಳಿಕೊಟ್ಟವನು ಪಾರಾಯಣ ಮಾಡುವಂತೆ ಸರಿಯಾಗಿ ಪಾಠ ಹೇಳಿಕೊಡಬೇಕು, ಅವನು ನಿತ್ಯ ಪಾರಾಯಣ ಮಾಡಿದರೆ ನನಗೆ ಪುಣ್ಯ ಬರುತ್ತಲ್ಲಪ್ಪ. ಈ ದಿಶೆಯಲ್ಲಿ ಪಾಠ ಪ್ರವಚನದಲ್ಲಿ ಇದು ಪಾಸಿಟಿವ್ ಆದದ್ದು. ಇದು ಪುಣ್ಯ, ಇದರಲ್ಲಿ ನಮಗೆ ದಾಹ ಬೇಕಂತ. ನಾನು ಹೇಳ್ಕೊಡ್ತೇನೆ, ಅವನು ಕಲಿಬೇಕು, ಅವನು ಇನ್ನೊಬ್ಬನಿಗೆ ಹೇಳಿಕೊಟ್ರೆ ಇವನಿಗೆ ಇಂಟು 2 ಅದು ಸ್ಕ್ವೇರ್ ಆಗ್ತಾ ಹೋಗತ್ತಂತ. ಹಾಗಾಗಿ ಶೃಣ್ವನ್ ಗೃಣನ್ ಸಂಸ್ಮರಯನ್ ಸ್ಮಾರಯನಶ್ಚ, ತಾನು ಸ್ಮರಿಸಿಕೊಳ್ಳೋದಷ್ಟೇ ಅಲ್ಲ, ದೇವರು ಮಾಡಿದ ಉಪಕಾರವನ್ನು ಇನ್ನೊಬ್ಬನಿಗೂ ಸ್ಮರಣೆ ಮಾಡಿಕೊಳ್ಳುವಷ್ಟು ಇನ್ಸ್ಪೈರ್ ಆಗುವಂತೆ ಇವನು ಹೇಳಬೇಕಂತ. ಪಾಠ ಹೇಳಿದವನು ಏನು ತಿಳ್ಕೊಂಡಿದೆ, ದೇವರ ಮಹಿಮೆ, ಅವನು ಮಾಡಿದ ಉಪಕಾರ ಎಷ್ಟು, ನಿಜವಾಗಲೂ ದೊಡ್ಡ ಉಪಕಾರವೇ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ತಲೆಯನ್ನು ಸೈನ್ಸ್ ರೆಕಗ್ನೈಸ್ ಮಾಡಿದೆ. ಉಪನಿಷತ್ತುಗಳಲ್ಲಿ ಶಿರ ಅಂತಾನೆ ಕರೆಯೋದು. ಯಾಕೆ ಶಿರ ಅಂತ ಕರೆದದ್ದು ಅನ್ನೋದನ್ನು ಉಪನಿಷತ್ತು ಹೇಳತ್ತೆ. ಎಲ್ಲ ದೇವತೆಗಳ ಹೆಡ್ ಕ್ವಾರ್ಟರ್ಸು ಹೆಡ್ ಅಂತೆ. ಶ್ರಯಂತಿ ಎಲ್ಲರೂ ಆಶ್ರಯ ಪಡೆದುಕೊಂಡ್ಯಾರು, ಎಲ್ಲ ದೇವತೆಗಳು ಇಲ್ಲಿದ್ದಾರಂತೆ. ಅವರು ಇದ್ದು ಎಲ್ಲ ಅವಯವಗಳನ್ನು ನಿಯಮನೆ ಮಾಡ್ತಾ ಇರ್ತಾರೆ. ಭಗವಂತ ಕೊಟ್ಟಿರುವ ಅವಯವಗಳನ್ನು ಸರಿಯಾಗಿ ಬಳಸಿದ್ರೆ ತಲೆ ನೆಟ್ಟಿಗಿರತ್ತೆ ಅಂತ. ಕಿವಿ, ಮೂಗು, ಕಣ್ಣು, ಬಾಯಿ ಎಲ್ಲವನ್ನ ನಿಯಂತ್ರಣ ಮಾಡುವ ನರಗಳು ಇಲ್ಲಿ ಏನು ಉಂಟು, ಆ ಬ್ರೈನಿನಿಂದ ಎಲ್ಲದಕ್ಕೂ ಇನ್ಫಾರ್ಮೇಷನ್ಸ್ ಹೋಗುತ್ತೆ. ಅದನ್ನು ಸೈನ್ಸ್ ಹೇಳ್ತು, ಶಾಸ್ತ್ರದಲ್ಲಿ ಉಪನಿಷತ್ತುಗಳಲ್ಲಿ ಅದನ್ನು ಹೇಳ್ತಾರೆ. ಹಾಗಾಗಿ ತಲೆಯನ್ನು ಕೊಡೋದಷ್ಟೇ ಅಲ್ಲ, ತಲೆ ವಿಚಾರ ಮಾಡುವ ಬುದ್ಧಿಶಕ್ತಿಯನ್ನು ಕೊಟ್ಟನಲ್ಲ, ಅದಕ್ಕೆ ದೊಡ್ಡ ನಮಸ್ಕಾರವನ್ನು. ನ ಶಿರಶ್ಚಲತೀಶಮೇ ಕದಾಪಿ, ಭಗವಂತ ನಿನ್ನ ವಾರ್ತೆಯನ್ನು ಕೇಳಿ ತಲೆದೂಗುವಂತೆ ಇನ್ನೊಮ್ಮೆ ಕೇಳಬೇಕು, ಆ ತಲೆ ಇದ್ದದ್ದಕ್ಕೆ ಸಾರ್ಥಕ ಆಗಬೇಕು, ಆ ತಲೆಯಲ್ಲಿ ಇದನ್ನು ಚೆನ್ನಾಗಿ ತುಂಬಿಕೊಳ್ಬೇಕು ಅನ್ನುವ ಭಾಗ್ಯವನ್ನು ಕೊಡು. ತಲೆ ತುಂಬ ಕೆಲಸಕ್ಕೆ ಬಾರದ್ದೇ ಏನೇನೇನೇನೇನೋ ಇದೆ. ಒಂದು ಜನ್ಮದ್ದಲ್ಲ, ಅನೇಕ ಜನ್ಮದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ತುಂಬಿಕೊಂಡು ಕೂತಿದೆ. ಅದು ಎಲ್ಲರಿಗೂ, ಹೇಳೋರಿಗೆ ಕೇಳೋರಿಗೆ ಎಲ್ಲರಿಗೂ ಇದೆ, ಯಾರೂ ಹೊರತಲ್ಲ. ಆ ತಲೆಯಲ್ಲಿ ಭಗವಂತನ ವಿಚಾರ ಬರಬೇಕು ಅಂತಾದರೆ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತಾರೆ. ಮನಸ್ಸು ಹಾಳಾಗಿ ಬಿಟ್ಟಿದೆ, ಅದನ್ನು ತೊಳೆಯಬೇಕು. ನಾವು ಮೇಲೆಲ್ಲ ಬೇಕಾದಷ್ಟು ಸೋಪ್ ಹಚ್ಕೊಂಡು, ಸ್ಯಾನಿಟೈಸರ್ ಹಾಕ್ಕೊಂಡು, ಸ್ವಲ್ಪ ವಾಸನೆ ಬಂತು ಅಂದರೆ ಇನ್ಯಾವುದೋ ಸೆಂಟ್ ಹೊಡ್ಕೊಂಡು ಇರ್ತೀವಿ. ಹಾಳಾದ ಮನಸ್ಸು ಪುಣ್ಯಕ್ಕೆ ಯಾರಿಗೂ ಗೊತ್ತಾಗಲ್ಲ, ಬದುಕಿದ್ದೀವಿ. ತುಂಬ ಕೊಳಕಾಗಿದೆ ಮನಸ್ಸು. ಅದನ್ನು ಚೆನ್ನಾಗಿ ಶುದ್ಧೀಕರಣ ಮಾಡಬೇಕು. ಆ ಮನಸ್ಸು ಶುದ್ಧವಾಯಿತು ಅಂದರೆ ದೇವರ ವಾರ್ತೆಯನ್ನು ಕೇಳಿ ತಲೆ ಅಲ್ಲಾಡತ್ತೆ. ನಮ್ಮ ವ್ಯಾಸರಾಜರಂತಾರಲ್ಲ, ಅಂತರಂಗದಲ್ಲಿ ಕಣ್ಣು ತೆರೆಯದವ ಹುಟ್ಟು ಕುರುಡನೋ. ಅಂತರಂಗದ ಕಣ್ಣು, ಆ ಮನಸ್ಸೆಂಬ ಕಣ್ಣು, ಒಳಗಿನ ಕಣ್ಣು ತೆಗಿಬೇಕು.
ಯಾರ ತಲೆ ಅಲ್ಲಾಡೋದಿಲ್ಲ ಅವನು ತಲೆ ಇಲ್ಲ ಅಂತ ಬೈತಾರವ್ರು. ಈಗ ತುಂಬ ದೇವರ ವಾರ್ತೆ ಕೇಳಿ ತಲೆ ಅಲ್ಲಾಡ್ಸೋನಿಗೆ ತಲೆ ಇಲ್ಲ ಅಂತಾರೆ. ಈಗ ಅಯ್ಯೋ ಅವನೇನ್ರಿ ತಲೆನೇ ಇಲ್ಲಪ್ಪ, ಸದಾ ಪುರಾಣ ಪುರಾಣ ಅಂತ ಹೋಗ್ತಾನೆ ಪೆದ್ದಾಗೆ ಅಂಥೇಳಿ ಅದು ಇದೆ. ಅದಲ್ಲ, ನಿಜವಾಗ್ಲೂ ಭಗವಂತನ ವಾರ್ತೆಯನ್ನು ಕೇಳಿ ಭಗವಂತ ತಲೆ ಊಗುವಂತೆ, ತಲೆ ದೂಗುವಂತೆ, ಆನಂದ ಪಡುವಂತೆ ಮಾಡಪ್ಪ. ತಲೆ ಕೊಟ್ಟದ್ದು ಸಾರ್ಥಕ ಆಯಿತು. ಶ್ರುತಿಜಾನಂದ ಭರೇಣ ಸದ್ಗುಣಾನ, ಅದು ಜ್ಞಾನಿಗಳ ಹಿರಿಯರ ಭಗವಂತನ ವಾರ್ತೆಯನ್ನು ಕೇಳಿದಾಗ ಒಂದು ಆನಂದ ಆಗ್ಯಪ್ಪ, ಏನಿದು ಅನ್ನುವಂತೆ ಮಾಡಪ್ಪ. ಅದು ಬಿಟ್ಟು ಈಗ ಅಲ್ಲಾಡತ್ತೆ. ಅಭಿತು ಪ್ರಭು ಬಂದು ದುರ್ಗುಣಾನ, ಈಗೂ ತಲೆ ಅಲ್ಲಾಡತ್ತೆ. ಯಾವುದು? ಪ್ರಭುಗಳು ಯಾರು ಯೋಗ್ಯರು, ಯಾರು ಜ್ಞಾನಿಗಳು, ಯಾರು ನಮ್ಮ ಬಂಧು ಬಳಗ, ಯಾರು ನಮಗೆ ಅನ್ನ ಹಾಕಿರ್ತಾರೆ, ಯಾರು ನಮಗೆ ಗುರುಗಳು, ಅವರ ದುರ್ಗುಣಗಳನ್ನು ಆಡ್ತಾ ಇದ್ರೆ ಕೇಳಲಿಕ್ಕೆ ಏನು ಕ್ಯೂರಿಯಾಸಿಟಿನೋ. ಹೌದಾ, ಇಷ್ಟು ಬಾಯಿ ಬಿಟ್ಕೊಂಡು ಕೇಳ್ತೀವಿ. ನಿಮಗೆ ಗೊತ್ತಾಯಿತು? ಅಯ್ಯೋ, ನಿಮಗಿನ್ನೂ ನಾನು ಹೇಳ್ತೇನೆ, ಎನ್ಸೈಕ್ಲೋಪೀಡಿಯಾ ನಾನು. ಇನ್ನೂ ಆ ಆಚಾರ ಬಗ್ಗೆ ಶುರು ಮಾಡಿದೆ ಅಂದರೆ ಸಪ್ತಾಹದಲ್ಲಿ ಮುಗಿಯಲ್ಲ, ಅಷ್ಟಿದೆ ಅವ್ರದ್ದು ಮಹಿಮೆ ಅಂತ. ಅದು ಇರತ್ತೋ ಬಿಡತ್ತೋ, ನಿನಗೆ ಯಾಕೆ ನೀ ಕಟ್ಕೊಂಡು ಏನು ಮಾಡ್ತೀವಿ? ತಣ್ಣಗಿರಬಾರ್ದು. ಅದನ್ನೇ ನಮ್ಮ ಗೋಪಾಲದಾಸರಂತಾರೆ, ಆವರೋಗವೋ ಎನಗೆ ದೇವಧನ್ವಂತರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಆವರೋಗವು ಎನಗೆ ದೇವಧನ್ವಂತರಿ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಕ್ವೆಗೆ ಸವಿಯಾಗದಯ್ಯ, ಆವರೋಗವು ಎನಗೆ ದೇವಧನ್ವಂತರಿ. ಇದು ಯಾವತ್ತಿಂದ ಇದೆ ಈ ರೋಗ ಸ್ವಾಮಿ? ಇದು ಅನಾದಿ ಕಾಲದಿಂದ ಇದೆಯೋ? ನಿನ್ನೆ ಮೊನ್ನೆ ಬಂದಿದ್ದೆಲ್ಲ ಇದು ಕ್ರಾನಿಕ್ ಡಿಸೀಸು, ಹಾಳಾಗಿ ಹೋಗ ಇದ್ದೇ ಇದೆ, ಇದಕ್ಕೆ ಮೆಡಿಸನ್ನೇ ಇಲ್ಲ. ಅನಾಥ ಬದು ಗೋಪಾಲ ವಿಠ್ಠಲರೇಯ, ಎನ್ನ ಭಾಗದ ವೈದ್ಯ ನೀನೇ ಆದೆ. ಅನಾದಿ ಕಾಲದ ಭವರೋಗ ಕಣಯ್ಯ, ನಾನೆಂದಿಗೂ ಮರೆಯೇ ನೀ ಮಾಡಿದುಪಕಾರ. ಆವರೋಗವೋ ಎನಗೆ ದೇವ ಧನ್ವಂತರಿ. ಈ ರೋಗಗಳನ್ನು ದೂರ ಮಾಡು. ಭಗವಂತನ ವಾರ್ತೆಯನ್ನು ಕೇಳಿದಾಗ ತಲೆ ಅಲ್ಲಾಡುವಂತೆ ಮಾಡು. ಅವರಿವರನ್ನು ಬೈಯೋದು ಮಾಡೋದು ಈಗಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅವರನ್ನು ಬೈ, ಇವರನ್ನು ಬೈ, ಇವರು ವಾಟ್ಸಾಪಲ್ಲಿ ಹಾಕು, ಅವ್ರು ಫೇಸ್ಬುಲ್ಲಾಗ ಬೈಯೋದರಿಂದ ದೊಡ್ಡವರಾಗ್ತೀರಿ. ಖ್ಯಾತಿ ಬರಬಹುದು, ಪಾಪ ಎಷ್ಟು ಬರುತ್ತೆ? ಪಾಪದ ಬೆಟ್ಟವನ್ನೇ ಸಂಪಾದನೆ ಮಾಡ್ತೀವಿ. ನನ್ನನ್ನು ದೇವರು ನಿರ್ಮಾಣ ಮಾಡಿರೋದು ಇನ್ನೊಬ್ಬರನ್ನು ಬೈಲಿಕ್ಕಲ್ಲ. ಅದು ದೋಷ ಇದೆಯೋ ಬಿಟ್ಟಿದೆಯೋ ಅದು ಆಮೇಲಿಂದು. ನನಗೆ ಹೇಳಿರೋದನ್ನು ನಾನು ಮೊದಲು ಸಾಧಿಸಬೇಕು. ನನ್ನ ಸಾಧನೆ, ನನ್ನ ಪೇಪರ್, ನನಗೇನು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಆನ್ಸರ್ ಮಾಡಿದ ಮೇಲೆ ಏನೋ ಪಕ್ಕದವನು ಪಾಸಾಗಲಿ ಅನ್ನೋ ಉಪಕಾರ ಇದ್ದರೆ ಅವನಿಗೆ ಹೇಳ್ಕೊಡ್ಬೇಕು. ಇವನು ಶುರುನೇ ಮಾಡಿಲ್ಲ ಶ್ರೀ ಗುರುಭ್ಯೋ ನಮಃ ಹರಿ ಓಂ, ಪಕ್ಕದವನಿಗೆ ಬರ್ದ್ಯಾ ನೀ ಪಾಸಾದರೆ ಸಾಕಪ್ಪ, ನಂಗೆ ದೇವರ ಅನುಗ್ರಹ ಇದೆ, ದೇವರ ಅನುಗ್ರಹದಿಂದ ಅಲ್ಲೇ ಕೂತಿರ್ತಿ. ಇನ್ನೊಬ್ಬನನ್ನು ನೋಡು ಅಂತ ನಿನಗೆ ಹೇಳಿಲ್ಲ, ನಿನ್ನದನ್ನು ನೀನು ಮಾಡು, ಆದರೆ ಉಪಕಾರ ಮಾಡು. ಇನ್ನೊಬ್ಬನನ್ನು ನಿಂದೆ ಮಾಡಿ ಮತ್ತೊಬ್ಬರನ್ನು ನಿಂದೆ ಮಾಡಿ ಅದಕ್ಕೆ ಮತ್ತೆ ಒಂದಿಷ್ಟು ಜನ ಹೆಬ್ಬೆಟ್ಟನ್ನು ಹೀಗನ್ನೋದು, ವಾ ಕಾಮೆಂಟ್ಸ್ ಏನು ವಂಡರ್ಫುಲ್ಲಾಗಿ ಬೈತೀರಿ. ನಿಮ್ಗೆ ಯಾರನ್ನ ಹೇಳ್ಕೊಟ್ಟು ಬಂದಿದ್ದೋ ಅಥವಾ ನಿಮಗೆ ಬಂದದ್ದೋ ಅಥವಾ ನೀವೇ ಏನಾದರೂ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರೋ? ಎಂಥ ದುರಂತದಲ್ಲಿ ನಾವಿದ್ದೇವೆ, ತಪ್ಪದು. ವಿಜೇಂದ್ರ ಸ್ವಾಮಿಗಳಂತಾರೆ, ಭಗವಂತ ತಲೆ ಕೊಟ್ಟದ್ದು ನೀನು ದೊಡ್ಡವರ ವಿಷಯವನ್ನು ಕೇಳಿ ಇದ್ದ ತಲೆಬಿಸಿ ಎಲ್ಲ ಹೋಯ್ತಪ್ಪ, ಸಂಸಾರದ ತಲೆಬಿಸಿ. ವೈದೇವರ ಶಾಸ್ತ್ರವನ್ನು ತುಂಬಿಕೋ ಆ ತಲೆಯಲ್ಲಿ.